ನಮ್ ಫ್ರೆಂಡ್ ಪ್ರಿಯನ್ ಬರ್ಡೇ ಇದೆ. ಕೃಷ್ಣ ಲೇಟ್ ಆಗಿ ಬಂದಿದ್ಕೆಲ್ಲ ಕ್ಲಾಸ್ ತಗತ್ತವ್ರೆ. ಬರ್ಡೇಗಳು ಪಾರೆ ತೊಳಿತಾವಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲೆಲ್ಲ ಡೆಕೋರೇಷನ್ ಮಾಡ್ತವ್ರೆ. ಬನ್ನಿ ಒಂದ್ಸಲ ನೋಡ್ಕೊಂಡ್ ಬರೋಣ ಹೆಂಗ್ ಮಾಡ್ತಿದಾರೆ ಅಂತ. ಫೋಟೋ ಅನ್ಕೊಂತೀನಿ. ನಾನಿಲ್ಲಿ ಅಮಾಯಕ ಆಗ್ಬಿಟ್ಟಿದೀನಿ. ಊಟ ತರ್ಸಿದೀವಿ. ಮಿಸ್ ಕ್ಯಾಂಟೀನ್ ಇಲ್ದೇನೆ ಪಾರ್ಸಲ್ ತಂದು ಕೊಡ್ತಾರೆ. ಸನ್ಸೆಟ್ ನೋಡಿ, ಸಾರಿ ಸನ್ರೈಸ್. ಮಕ್ಕಳೇ ಸ್ಟ್ರಾಂಗ್ ಗುರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶ್ವಂತ್. ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ, ಇವತ್ತು ನಮ್ ಫ್ರೆಂಡ್ ಪ್ರಿಯನ್ ಬರ್ಡೇ ಇದೆ. ಸೊ ಹಾಗಾಗಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಮ್ ಸ್ಟೇಗೆ ಹೋಯ್ತಾ ಇದೀವಿ. ಆ ಹೋಮ್ ಸ್ಟೇ ಎಲ್ಲ ಹೆಂಗಿರುತ್ತೆ, ಆಮೇಲೆ ಅಲ್ಲೆಲ್ಲ ಫುಡ್ಸ್ ಹೆಂಗಿರುತ್ತೆ, ಬಜೆಟ್ ಹೆಂಗಿರುತ್ತೆ, ನಮ್ ಸಬ್ಸ್ಕ್ರೈಬರ್ಸ್ ಕೂಡ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಸ್ಟೇ ಆಗಿ ಬರ್ಬೋದಾ ಅಂತ ಎಲ್ಲ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. ಮತ್ತೆ ಜೊತೆಗೆ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದೀನಿ. ಲೆಟ್ಸ್ ಸ್ಟಾರ್ಟ್. ನಮ್ ರೆಗ್ಯುಲರ್ ಅಮ್ಮ ಪೇಸ್ಟಿಗೆ ಬಂದಿದ್ದೀನಿ ಕೇಕ್ ತಗೊಂಡ್ ಹೋಗೋದ ಅಂತ. ಕಾರ್ನು ಇಲ್ಲಿಗೆ ಬರಕ್ ಹೇಳಿದೀನಿ. ಅಂಡ್ ನಮ್ ಫ್ರೆಂಡ್ಸ್ಗಳ್ನ ಎಲ್ರಿಗೂ ಇಲ್ಲಿಗೆ ಬರಕ್ ಹೇಳಿದೀನಿ. ಬತ್ತಿದಾಗೇನೆ ಎತ್ಕೊಂಡು ಓಡೋದ. ಬರ್ಡೇಗರ್ ಫ್ಲವರ್ ಹಾಕೊಂಡ್ ಫ್ಲವರ್ ತರ ಆಗೋಳೆ. ಕೃಷ್ಣ ಲೇಟ್ ಆಗಿ ಬಂದಿದ್ಕೆಲ್ಲ ಕ್ಲಾಸ್ ತಗತ್ತವ್ರೆ. ಫ್ರೆಂಡ್ಸ್ ಇಬ್ರು ಹಾಕ ರೂಪ್ತಾರೆ ಕೃಷ್ಣಂಗೆ. ಇವತ್ತು ಈ ಸರ್ ನಮ್ನ ಫ್ರೆಂಡ್ಸ್ ಚನ್ನಪಟ್ಟಣದಲ್ಲಿ ಹೋಯ್ತಾ ಇದೀವಿ ಇವಾಗ. ಆದ್ರೂ ಡ್ರೈವರ್ ಅಣ್ಣ ಅಂತೂ ಆರಾಮಾಗಿ ಬೇಗ ಕರ್ಕೊಂಡು ಹೋಗ್ಬಿಟ್ರು. ಫ್ರೆಂಡ್ಸ್ ಈಗೆಲ್ಲ ಬಂದಿದೀವಿ. ಯಾವ್ದೋ ಪದೇ ಮಧ್ಯದಲ್ಲಿ ಇಟ್ಬಿಟ್ಟವ್ರ ಇವ್ರು. ಎತ್ಕೊಳ್ರಿ ಎತ್ಕೊಳಮ್ಮ ನಿಂದ. ಇಟ್ಕೊಂಡಿದೀನಿ ಹೆಂಗಮ್ಮ ಎತ್ಕೊಂಡು 8 ಗಂಟೆ ಒಳಗೆ ನಾನು ಫೋನ್ ಮಾಡಿದ್ರೆ 8-9 ಗಂಟೆ ಒಳಗೆ ನಾನು ಸರಿ ಅಣ್ಣ, ಫೋನ್ ಹಾಕ್ತೀನಿ ಅಣ್ಣ. ಫ್ರೆಂಡ್ಸ್ ಡಾಲಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ತಾವಳೆ. ಅದಕ್ಕೆ ಸಪೋರ್ಟ್ ಕೃಷ್ಣ ಮಾಡ್ತಾವನೆ. ಇವಳು ಅಡಿಗೆ ಮಾಡ್ದೆ ತಿಂತ ಕೂತವಳೆ. ನಾನು ಇವ್ರು 3 ಜನನ ನೋಡ್ಕ ಕೂತಿದೀನಿ. ನಾವ್ ಅವಾಗೇ ಹೆಲ್ಪ್ ಮಾಡಿದೀವಿ. ಇವಾಗ ವಿಡಿಯೋ ಮಾಡ್ಬಿಟ್ಟು ಕೂತವನ. ವಿಡಿಯೋ ಮಾಡ್ಬಿಟ್ಟು ನಿಂತಿದ್ದೀನಿ ಗುರು. ಏನೇ ಮಾಡ್ತಿದ್ಯಾ ಡಾಲಿ? ಏನ್ ಮಾಡ್ತಿರೋದೀಗ? ಆಲೂ ಪರೋಟ ಇದೆ. ನೀನ್ ಏನ್ ಮಾಡ್ತಿದ್ಯಾ ಅದೇಳು. ಅದೇ ಪರೋಟ ಬೇಯ್ತಾ ಇದೆ. ಆಲೂ ಪರೋಟ, ಪ್ಲೇನ್ ಪರೋಟ. ಗಾಳಿ ಬೀಸ್ತೈತೆ ಅಂದ್ರೆ ಎಸಿ ಎಲ್ಲ ಇದೆ. ಆಕ್ಚುಲಿ ಏನ ಕೊಡ್ತಾರ ಅಮೌಂಟ್ ಹೊರ್ತೈತೆ ಇದು ಅಲ್ವಾ? ಎಸಿ, ಸ್ವಿಮ್ಮಿಂಗ್ ಪೂಲ್, ಆಟ ಆಡಕ್ಕೆ ಸ್ಪೀಕರ್ಸು, ಶಟಲ್ ಬ್ಯಾಟು, ಲೂಡೋ, ನೈಟ್ ಕ್ಯಾಂಪ್ ಫೈರ್, ವೇಟ್ ಮಾಡಿ ನಿಮ್ಗೆ ಹೋಮ್ ಟೂರ್ ತೋರಿಸ್ತೀವಿ. ಬತ್ತಿದಂಗೆ ಫುಲ್ ಲಂಚ್ ಎಲ್ಲ ತಿನ್ಕೊಂಡು ಸ್ವಿಮ್ಮಿಂಗ್ ಆಟ ಆಡೋದು ಅಂದ್ಬಿಟ್ಟು ಎಲ್ಲ ಬೇಗ ಕ್ಲೀನ್ ಮಾಡ್ತಿದ್ವು. ಬರ್ಡೇಗಳು ಪಾರೆ ತೊಳಿತಾವಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಫ್ರೆಂಡ್ಸ್ ಎಲ್ಲಾರು ಸ್ವಿಮ್ಮಿಂಗ್ ಹೋಯ್ತಾ ಇದೀವಿ. ಸ್ವಿಮ್ಮಿಂಗ್ ಅಲ್ಲಿ ಆಟ ಆಡೋದ ಅಂದ್ಬಿಟ್ಟು ಬನ್ನಿ ಸ್ವಿಮ್ಮಿಂಗ್ ಹಂಗೈತೆ ನೋಡೋದ. ನಮ್ದು ಹೋಮ್ ಇರೋದು ಅಲ್ಲಿ, ಬಟ್ ಸ್ವಿಮ್ಮಿಂಗ್ ಬಿಡೋ ಇರೋದು ಇಲ್ಲಿ. ಅಲ್ಲಿಂದ ಇಲ್ಲಿಗೆ ಮಿನಿಮಮ್ 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ನನಗೂ ಸುಸ್ತಾಗಿ ಹೋಯ್ತಪ್ಪ ನಡ್ಕೊ ಬರೋಷ್ಟಲ್ಲಿ. ಅಲ್ಲಿ ಅವ್ರಿಂದ ನಡ್ಕೊಂಡ್ ಬರ್ತಾವ್ರೆ. ಅಲ್ಲಿ ತೋರಿಸ್ತೀನಿ ನೋಡಿ. ಅವ್ರೊಡಿ ಅಲ್ಲಿ ಕಾಣಿಸ್ತಾ ಇದ್ದಾರ ನಡ್ಕೊ ಬರ್ತಾರದು. ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ಫ್ರೆಂಡ್ಸ್ ಸ್ವಿಮ್ಮಿಂಗ್ ಪೂಲ್ ಬಂದಿದೀವಿ, ಕ್ಲೀನ್ ಮಾಡ್ಬೇಕಂತೆ. ಸೊ ಅದಕ್ಕೋಸ್ಕರ ಎಲ್ಲಾರು ವೇಟಿಂಗ್ ಈಗ. ಇಲ್ಲಿ ರೈನ್ ಡ್ಯಾನ್ಸ್ ನೋಡಿ, ಎಲ್ಲ ಹೆಂಗ್ ಕೂತಾರ ಆರಾಮಾಗೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಸು ಕೊಡ್ತಾ ಇದೆ. ನೋಡಿ ಫ್ರೆಂಡ್ಸ್ ಹೆಂಗ್ ಕಿತ್ತಾಡ್ದವ್ರು ಇವರು. ಅದ ಅವಳಿಗೆ
ಯಪ್ಪ ಸದ್ಯ ನನಗೆ ಹಾಕಿಲ್ಲ ಫ್ರೆಂಡ್ಸ್. ಹಾಕಲ್ಲ ಅಯ್ಯಪ್ಪ. ಈಗೆಲ್ಲ ಆಟ ಆಡ್ಕೊಂಡು ಈಗ ಹೋಯ್ತಾ ಇದೀವಿ. ಬನ್ನಿ ಹೆಂಗಿತ್ತು ಇದು ಎಕ್ಸ್ಪೀರಿಯನ್ಸ್ ಅಂತ ಕೇಳದ. ಪ್ರಿಯಾ ಹೆಂಗಿತ್ತು? ಸೂಪರ್ ಆಗಿತ್ತು. ಫುಲ್ ಎಂಜಾಯ್. ಓ ಬರ್ಡೇ ಫುಲ್ ಫಿಲ್. ಬರ್ಡೇ ದಿನ ನನ್ನ ಚೆನ್ನಾಗಿ ನೀರಲ್ಲಿ ಮುಳುಸ್ ಹಾಕ್ಬಿಟ್ರು. ಈ ತರ ಎಕ್ಸ್ಪೀರಿಯನ್ಸ್ ಮುಂಚೆ ಬಂದಿದ್ದೆ ಎಲ್ಲಾರ ನೀರಲ್ಲಿ ಆರ್ಜಿ ರೆಸಾರ್ಟ್ ಹೋಗಿದ್ದೆ, ಅಲ್ಲಿ ಆಡಿದ್ದೆ. ಇದು ಸೆಕೆಂಡ್ ನೈಟ್ ಅನ್ಸುತ್ತೆ. ಬ್ರೋ ಹೆಂಗಿತ್ತು? ಸೂಪರ್. ಅವಳು ಇನ್ನೊಬ್ಳೆ ಇಲ್ಲಿ ಅಲ್ಲಿ ಅವಳು ಆರಾಮ ಹೊಂಟೋಯ್ತಾಳ. ಬೇಡವೇ ಬೇಡ. ಆಟೆಕುನ್ ಲೆಕ್ಕಕ್ಕಿಲ್ಲ. ಹೋಯ್ತಾ ಇದೀವಿ ನೋಡಿ, ಚಳಿ ನಡುಕ್ತಾ ಇದೀವಿ. ನಾನು ಇವಾಗ ದುಡ್ಡು ಹಾಕಬಿಡ್ತೀನಿ. ಮಾವು ನೀರ್ ಆಟ ಆಡೋದಲ್ಲ, ಅದಕ್ಕೋಸ್ಕರ ಕೋಲ್ಡ್. ಓಕೆ ಫ್ರೆಂಡ್ಸ್, ಬನ್ನಿ ರಿಟರ್ನ್ ಹೋಗದ. ಇವಾಗ ಎಲ್ಲಾರು ರಿಟರ್ನ್ ಬಂದಿದೀವಿ. ಸೊ ಎಲ್ಲಾ ಹೋಗ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಕ್ ಹೋಗಿದ್ದಾರೆ. ಇಲ್ಲಿ ಕೃಷ್ಣ ಹೋಗಿದ್ದಾನೆ. ಸೊ ಅವ್ನ್ ಬರ ಗಂಟ ಬಂದ್ಮೇಲೆ ನಾನು ಹೋಯ್ತೀನಿ. ಓಕೆ 1 hour later. ಈಗ ಫುಲ್ ಸ್ನಾನ ಗಿಡ ಎಲ್ಲ ಹಾಕ ಫ್ರೆಶ್ ಆಗಿ ಬಂದಿದ್ದೀನಿ. ಇಲ್ಲಿ ಆಕ್ಚುಲಿ ಅಲ್ಲ, ಇಲ್ಲಿ ಡೆಕೋರೇಷನ್ ಮಾಡ್ಸದ ಅಂತ. ಇಲ್ಲಿ ರೂಮ್ ಐತೆ ನೋಡಿ, ರೂಮ್ ಎಲ್ಲ ಐತೆ. ಅಲ್ಲಿ ಮಾಡಿಸ್ಬಿಟ್ಟು ಕೇಕ್ ಕಟ್ ಮಾಡ್ಸದ ಅಂತ ಅಂದಿದ್ದೀನಿ. ಅವಳು ಗೊತ್ತಲ್ಲ, ನಾರ್ಮಲ್ ರೆಡಿ ಆಯ್ತವ್ರೆ. ಇಲ್ಲಿ ಫೈರ್ ಕ್ಯಾಂಪು ನೈಟು. ಆಕ್ಚುಲಿ ಈ ಬಟ್ಟೆ ಹಾಕೊಳ್ಳೋದಲ್ಲ, ಉಡ್ಡಿ ಹಾಕಬೇಕು, ಶೆಕೆ ಹೊಡಿತದೆ ಅಂದ್ಬಿಟ್ಟು ಹಾಕೊಂಡಿಲ್ಲ. ನಮ್ ಬ್ರೋ ಮತ್ತೆ ಹಾಕ ಫುಲ್ ರೆಡಿ ಆಗ್ಬಿಟ್ಟವ್ರೆ. ಆಕ್ಚುಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಬಿಟ್ರು ಆಗ್ಲೇನೆ. ನಾವು ಬಾಟಮ್ ಆಗಿದೆ, ಟಾಪ್ ಮಾತ್ರ ಸ್ವಲ್ಪ ಸಿಂಪಲ್ ಆಗಿರೋದು ಹಾಕೊಂಡಿದೀನಿ. ಕೇಕ್ ಕಟ್ ಮಾಡ್ಸೋ ಟೈಮಲ್ಲಿ ಹಾಕೊಳ್ಳೋದು. ನೋಡಿ ಫ್ರೆಂಡ್ಸ್, ಬರ್ಡೇಗಳು ರೆಡಿ ಐತವಳೆ. ಫ್ರೆಂಡ್ಸ್ ಅಲ್ಲೆಲ್ಲ ಡೆಕೋರೇಷನ್ ಮಾಡ್ತವ್ರೆ. ಬನ್ನಿ ಒಂದ್ಸಲ ನೋಡ್ಕೊಂಡ್ ಬರೋಣ ಹೆಂಗ್ ಮಾಡ್ತಿದಾರೆ ಅಂತ. ಫುಲ್ ಡೆಕೋರೇಷನ್. ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಆಗೈತೆ, ಮಾತಾಡ್ತವ್ರೆ. ಎಂತ ಇದು? ಹಾ ಸಾಕು ಬ್ರೋ, ಬಿಡಿ. ಹಾ ಸಾಕು ಬಿಡಿ, ತೆಗೀರಿ. ಸೀರಿಯಸ್ಲಿ ಇಷ್ಟೊಂದು ಡಿಸೈನ್ ಎಲ್ಲ ಮಾಡ್ತಿದ್ದೀರಾ? ಇಲ್ಲಿ ನೋಡು, ಇದು ಕೇಕ್ ಎಲ್ಲ ಹೆಂಗೆ ಪ್ರಾಂಕ್ ಮಾಡ್ತೀರಾ ಅಂದ್ರೆ ನನ್ಗೆ ಗಾಯ್ಸ್ ಎಷ್ಟು ನನ್ಗೆ ಎದುರಿಸಿದ್ರು ಅಂದ್ರೆ ಏನೇನೋ ಹೇಳಿದ್ರು. ಕೇಕು ಆತರ ಇದೆ, ಕಟ್ ಮಾಡಕ್ಕೆ ಮನ್ಸ್ ಬರಲ್ಲ, ಅಂಡ್ ಕೇಕ್ ಪ್ರಿಪೇರ್ ಮಾಡಿದವ್ರಿಗೆ ಮನ್ಸ್ ಬರ್ತಿರ್ಲಿಲ್ಲ, ಅಷ್ಟು ಖರಾಬ್ ಆಗಿರುತ್ತೆ ಕೇಕು ಅಂತ ಎಲ್ಲ ಹೇಳಾಕ್ಬಿಟ್ರು. ನಾನು ಆಕ್ಚುಲಿ 2 ತಲೆ ಥಾಟ್ ಇದ್ದೆ. ಒಂದೇ ಅವೆಲ್ಲ ಬರೀ ಡೋಗಳು ಅಂತ, ಇನ್ನೊಂದು ಎಲ್ಲೋ ಒಂದ್ ಕಡೆ ನೋಡ್ತಾ ಇತ್ತು. ಆಮೇಲೆ ನೋಡಿದ್ರೆ ಫೈನಲಿ ಥ್ಯಾಂಕ್ ಯು ಸೋ ಮಚ್. ಓಕೆ, ಕಟ್ ಮಾಡೋದಾ? Many happy returns of the day. ಫೋಟೋ ಅನ್ಕೊಂತೀನಿ, ಫೋಟೋ ಫ್ರೇಮ್ ಎಲ್ಲ ತೆಗಿಬೇಕು. ಏನಂತ ಬರ್ದಿರೋದು? ಹ್ಯಾಪಿ ಬರ್ಡೇ PS. ನನ್ನ ಫಸ್ಟ್ ಆಫ್ ಆಲ್ ವಾರಿಯರ್ ಅಂತ ಕರೀತಿದ್ದ, ಅದಾದ್ಮೇಲೆ PS ಅಂತ ಕರೀತಾನೆ, ಈಗ PS ಅಂತ ಬಂದಿದ್ದಾನೆ. ಸೊ ಒಟ್ನಲ್ಲಿ ಮಾತಾಡದ ತೆಗಿಯಮ್ಮ. ಏನು ಗೊತ್ತಾ ಗೈಸ್, ತಿರ್ಸಿ ಗೈಸ್ ನೋಡ್ತೀವಿ ನಾವು. ಸರಿ, ಇದು ಬಂದು 2022 ಬರ್ಡೇದು. ಅದಾದ್ಮೇಲೆ ನನ್ ಬರ್ಡೇಗೆ ಬಂದಿಲ್ಲ, ಇವತ್ತು ಬಂದಿರೋದು ಸರ್. ಇದೇ ಲಾಸ್ಟ್ ಬರ್ಡೇ ನನ್ ಬಂದಿದ್ದು. ಇದು ನಾವು
ಇಷ್ಟು ವರ್ಷ ಫೋಟೋದಲ್ಲಿ ನನ್ಗೆ ಇದೇ ಫೇವ್ರೆಟ್ ಪಿಕ್ ಇವನ್ ಜೊತೆ ತಗೊಂಡಿರೋದ್ರಲ್ಲಿ. ಇದು ನಾವು ಮಾಲ್ಗೆ ಹೋಗಿದ್ವಿ, ಬ್ಯಾಂಗ್ಳೂರ್ ಮಾಲ್ಗೆ, ಅದ್ರಲ್ಲಿ ತಗೊಂಡಿದ್ದು. ಸೊ ಓವರ್ ಆಲ್ ಗಿಫ್ಟ್. ಏನ್ ಹೇಳ್ತೀಯಾ ಕೊಟ್ಟಿದ್ಕೆ? ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ ಯು ಸೋ ಮಚ್ ಹೇಳ್ಬಿಟ್ಟು ಸುಮ್ಮನೆ ಐ ಆಮ್ ಆಗ್ಬಿಟ್ರು. ಸೋ ಗ್ರೇಟ್ಫುಲ್ ಅಷ್ಟೇ. ಅಲ್ಲಿ ಅಲ್ಲಿ ಅಲ್ಲೋಡು. ಚೆನ್ನಾಗ್ ಮಾಡಿದೀರಾ, ನೀವೇನ ಡೆಕೋರೇಷನ್ ಮಾಡಿದೀರಾ? ಚೆನ್ನಾಗ್ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಹೆಂಗೆಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ನಾನಿಲ್ಲಿ ಅಮಾಯಕ ಆಗ್ಬಿಟ್ಟಿದೀನಿ. ಬೆಳಿಗ್ಗೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ಬೇಕೀಗ. ಹಾಕದ ಏನಿದೆ ಯಶು? ಪೆಟ್ರೋಲ್ ಫೈರ್ ಕ್ಯಾಂಪ್ ಆಗ್ತಾ ಇದೆ. ಫೈರ್ ಕ್ಯಾಂಪ್ ತತ್ಕೊಂತೈತೆ. ಫ್ರೆಂಡ್ಸ್, ಅವಳೊಬ್ಳು ಮಾತ್ರ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಕುಂತವಳೆ. ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದೀವಿ ನೋಡಿ. ಪ್ರಿಯಾ, ನಾನು ಮತ್ತೆ ಕೃಷ್ಣ ಒಬ್ರು ಕೂತವ್ರೆ, ಎಲ್ಲ ಸ್ನ್ಯಾಪ್ ಹಾಕ್ತವ್ರೆ. ಫ್ರೆಂಡ್ಸ್, ಈಗ ಊಟ ಮಾಡ್ಕೊಬಿಡೋದ ಅಂತ ಊಟ ತರಿಸಿದೀವಿ. ಮಿಸ್ ಕ್ಯಾಂಟೀನ್ ಇಲ್ದೇನೆ ಪಾರ್ಸಲ್ ತಂದು ಕೊಡ್ತಾರೆ ನೋಡಿ. ಗೋಬಿ, ರೈಸ್, ಸಾಂಬಾರು ಎಲ್ಲ ತರಿಸಿದೀವಿ. ಊಟ ಮಾಡ್ಕೊಂಡು ಆಮೇಲೆ ಮಾತಾಡ್ತೀವಿ. ಊಟ ಎಲ್ಲ ಮಾಡಾದ್ಮೇಲೆ ಕಂಟೆಂಟ್ ಶೂಟ್ ಮಾಡಬೇಕಿತ್ತು. ಎಲ್ಲಾ ತರ ಕಂಟೆಂಟ್ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟು. The next day. ಗಾಯ್ಸ್, ವೆಲ್ಕಮ್ ಬ್ಯಾಕ್. ತಾನೇ ಎದ್ದು ಬಂದಿದೀವಿ ನೋಡಿ. ಎಲ್ಲ ಫುಲ್ ಸನ್ಸೆಟ್ ತೆಗಿತಾವ್ರೆ ನೋಡಿ. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಸನ್ಸೆಟ್ ನೋಡಿ. ಸಾರಿ, ಸನ್ರೈಸ್. ಸಂಜೆ ಅನ್ಕೋಬಿಟ್ಟಿದೀನಿ ಫ್ರೆಂಡ್ಸ್, ಇನ್ನ ನಿದ್ದೆ ಗಣ್ಣಲ್ಲೇ ಇದೀನಿ. ಫ್ರೆಂಡ್ಸ್ ಹಿಂಗ್ ಓಡಾಡ್ತಾವಳೆ. ಫ್ರೆಂಚ್ ಫ್ರೈಸ್ ನ ಕೋಕ್ ಒಳಗಡೆ ಹಾಕೋದ್ಕೋತೀನಂತ ಗೌತಮ್ ಹಾಕ್ತಿದ್ದಾನೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಸೆಟಲ್ ಬೆಟ್ ಆಡೋದ ಅಂತ ಬಂದು, ಸೊ ಬಂದ್ ಆಡ್ತಾ ಇದೀವಿ ಇವಾಗ. ಔಟ್ 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 ಪಾಸ್ ಮಾಡು. ಹಿಂಗೆ ಇಷ್ಟಿಷ್ಟ ಆಡ್ಬೇಕು, ಇಷ್ಟಿಷ್ಟ ಇದೇ ಡಿಸ್ಟೆನ್ಸ್ ಅಲ್ಲಿ ಬರ್ಲಿ. ಹಾ, ಟಚ್ ಆಯ್ತು. ಟಚ್ ನಾವು ಮೋಸ ಮಾಡಲ್ಲ ಹಂಗೆಲ್ಲ. ಹಾ, ಬೀಸ್. ಎಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ಗೆ ಫಾಸ್ಟ್ ಆಗೋದು ಅಭ್ಯಾಸ. ಎಲ್ಲ ಮುಗಿಸಿ ಚಕೋಟ್ ಆಯ್ತಾ ಇದೀವಿ. ಟಾಟಾ ಮಾಡಕ್ಕಾಗಲ್ಲ. ಕೈ ಫುಲ್ ಬಿಸಿ ಆಗ್ಬಿಟ್ಟಿದೆ, ಹೊರಡ್ತಾ ಇದೀವಿ ಈಗ. ಬಾಯ್, ನೆಕ್ಸ್ಟ್ ಲಾಗ ಸಿಗ್ತೀನಿ.